ದೇಶಾದ್ಯಂತ ರೇಷನ್ ಕಾರ್ಡ್ಗಳದ್ದು ಒಂದು ಕಡೆ ಪರಿಷ್ಕರಣೆ ಆಗ್ತಾ ಇದೆ, ಕರ್ನಾಟಕದಲ್ಲೂ ಕೂಡ ಪರಿಷ್ಕರಣೆ ಆಗ್ತಾ ಇದೆ. ಸೂಕ್ಷ್ಮವಾದ ವಿಚಾರ, ಸಾಕಷ್ಟು ಗೊಂದಲಗಳು ರಾಜ್ಯದಲ್ಲಾಗಿದೆ. ಈಗಾಗಲೇ ಸಿಎಂ ಕೂಡ ನಿನ್ನೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಅದು ಕೂಡ ಏನೋ ಗೊಂದಲ ಇದೆ. ಬಡವರು ರೇಷನ್ ಕಾರ್ಡ್ ಹೋಗ್ತಾ ಇದೆ ಅನ್ನೋದು, ಇದು ಬಿಜೆಪಿ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಬಡವರು ಅನ್ನ ಕಿತ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್. ಈಗ ನಮ್ಮ ಸಂವಿಧಾನ ಇದೆಯಲ್ಲ, ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂದರೆ, ಅಸಮಾನತೆಯನ್ನು ತೊಡೆದು ಸಮ ಸಮಾಜದ ಸ್ಥಾಪನೆಯ ಗುರಿ ಮುಟ್ಟು ಕಡೆಗೆ ಹೆಜ್ಜೆ ಇಡಬೇಕು. ನಾಟ್ ಟು ಕಮ್ ಬ್ಯಾಕ್ ಇನ್ ಈಕ್ವಾಲಿಟಿ, ಟು ನಾಟ್ ಟು ಅಚೀವ್ ದಿ ಗೋಲ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಅದನ್ನೇ ವಿಶ್ವಸಂಸ್ಥೆ ಹೇಳುತ್ತೆ. ಅದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಟಾವ್ ಗರೀಬಿ ಹಟಾವೋ, 20 ವರ್ಷದ ಆರ್ಥಿಕ ಕಾರ್ಯಕ್ರಮಗಳು, ಉಳುವವನೇ ಭೂಮಿಯ ಒಡೆಯ ಮತ್ತು ಜೀತ ಪದ್ಧತಿ ವೃದ್ಧಿ ಮತ್ತು ಪುನರ್ರಚನೆ, ಸಾಲ ಮಂಜೂರಾಗಿರೋ ಸಾಲ ಏನು ಖಾಸಗಿ ಕೊಟ್ಟಿದ್ದಾರೆ ಮನ್ನಾ ಮಾಡುವಂಥದ್ದು, ಈ ಥರ ಅನೇಕ ಪ್ರಗತಿದ ರಾಷ್ಟ್ರೀಕರಣ, ಬ್ಯಾಂಕ್ಗಳ ರಾಷ್ಟ್ರೀಕರಣ ಮುಖಾಂತರ ಇಡೀ ದೇಶದಲ್ಲಿ ಸಮ ಸಮಾಜ ನಿರ್ಮಾಣಗಳಿಗೆ ಕಾಂಗ್ರೆಸ್ಸಿನ ಗುರಿ ಮತ್ತು ಹೆಜ್ಜೆ ಆಯಿತು. ಇದು ಅತ್ಯಂತ ಪ್ರಗತಿಪರವಾದಂಥದ್ದು. ಗಾಂಧೀಜಿಯವರದು ಎಕಾನಮಿ ಪಾಲಿಸಿ ನೋಡಿದ್ರೆ ಬಡವರ ಭಾರತ, ಉಳ್ಳವರ ಭಾರತ, ನಗರ ಭಾರತ ಮತ್ತು ಹಳ್ಳಿಗಳ ಭಾರತ ಅಂತ ವ್ಯತ್ಯಾಸಗಳನ್ನು ಕಾಣ್ತಾ ಇದ್ವಿ. ಇದನ್ನೆಲ್ಲ ತೊಲಗಿಸ್ಬೇಕು ಅಂತ ಕಾಂಗ್ರೆಸ್ ಸರ್ಕಾರ ದೇಶವ್ಯಾಪ್ತಿ ಕಾರ್ಯಕ್ರಮ ಮಾಡಿದ್ದಾರೆ. ಕರ್ನಾಟಕದಲ್ಲಿ ದೇವರಾಜ ಅರಸಿದ್ದಾಗೂ ವ್ಯಾಪಕವಾಗಿ ಆಯಿತು. ಈಗ ಸಿದ್ದರಾಮಯ್ಯ ಸರ್ಕಾರ ಬಂದಾಗ 2013-18 ಈಗ ಅತ್ಯಂತ ಪ್ರಗತಿದಾರಕ್ಕೆ ಹೆಜ್ಜೆಗಳ ಮುಖಾಂತರ 5 ಗ್ಯಾರಂಟಿಗಳನ್ನು ಕೊಟ್ಟು ಎಲ್ಲ ಜನರು ಕೂಡ ಯಾರಿಗೆ ನಿರ್ದಿಷ್ಟವಾದಂಥ ಆರ್ಥಿಕ ನೆರವಿಲ್ವೋ ಅಥವಾ ಮಾಸಿಕ ಆದಾಯನೇ ಇಲ್ಲದಿರ್ತಕ್ಕಂಥ ಕುಟುಂಬಗಳಿದ್ದಾವೆ, 5 ಗ್ಯಾರಂಟಿಗಳು ಅವರಿಗೆ ಸುಸ್ಥಿರ ಬೆಳವಣಿಗೆ ಮತ್ತು ಸ್ವಾಭಿಮಾನ ಸ್ವಾವಲಂಬನೆ ಬದುಕಿಗೆ ನೆರವಾಗಬೇಕು ಅನ್ನೋ ಕಾರಣಕ್ಕೆ, ಮತ್ತು ಯೂನಿವರ್ಸಲ್ ಇನ್ಕಮ್ಮು, ಗ್ಲೋಬಲ್ ಯೂನಿವರ್ಸಲ್ ಇನ್ಕಮ್ ಇರಬೇಕು ಅನ್ನೋದು ಡಾಕ್ಟ್ರಿನ್. ಇದರಲ್ಲಿ ಇದು ರಾಜಕೀಯವಾಗಲಿ ಅಥವಾ ವೋಟ್ಗಾಗಲಿ ಮಾಡೋದಿಲ್ಲ. ಇಟ್ ಈಸ್ ಬೇಸ್ಡ್ ಆನ್ ದಿ ಕಾನ್ಸ್ಟಿಟ್ಯೂಷನ್ ಡೈರೆಕ್ಷನ್ಸ್. ಏನದು, ಈ ಸಂಪತ್ತನ್ನು ಎಲ್ಲರಿಗೂ ಹಂಚಬೇಕು ಅನ್ನೋದು. ಯಾರಿಗೆ ಹಂಚುವಾಗ ಯಾರಿಗಿಲ್ವೋ ಅವ್ರಿಗೆ, ಇರೋರಿಗೂ ಹಂಚಿಕೆ ಆಗಿದ್ರೆ ಅಂಥವನ್ನ ಪರಿಶೀಲನೆ. ಗ್ಯಾರಂಟಿಗಳು ಹೋಗೋದಿಲ್ಲ, ಗ್ಯಾರಂಟಿ ಇದ್ದೇ ಇರ್ತದೆ. ಮತ್ತು ಯಾರು ಎಲಿಜಿಬಲ್ ಅಲ್ವೋ, ಯಾರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥ ಬದುಕಿದೆಯೋ ಅವ್ರಿಗೆ ಕೊಟ್ಟು, ನಮ್ಮದು ಸೋಷಿಯಲ್ ಇನ್ವೆಸ್ಟ್ಮೆಂಟ್ಗೆ ಹಣ ಕೊಡದೆ ಸೋಷಿಯಲ್ ಎಕ್ಸ್ಪೆಂಡಿಚರ್ ಮುಖಾಂತರ ಸಮ ಸಮಾಜ ನಿರ್ಮಾಣ ಆಗುತ್ತೆ. ಆ ಕಾರಣಕ್ಕೆ ದೇರ್ ಇಸ್ ನೋ ಕ್ವಶನ್ ಆಫ್ ಕನ್ಫ್ಯೂಷನ್. ಯಾರು ಬಡವರಿದ್ದಾರೆ, ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ, ಅವರು ಒಂದು ಕಾರ್ಡನ್ನು ಕೂಡ ಮಿಸ್ ಆಗೋದಿಲ್ಲ. ಅಲ್ಲ ಸರ್, ಈಗ ಸಮಸ್ಯೆ ಎದ್ದಿರೋದೇ ಅಲ್ಲಿ ಸರ್ಕಾರ ಎದ್ದೇಳಿಸ್ತಾರೆ. ಯಾಕೆ ಎದ್ದೇಳಿಸ್ತಾರೆ ಅಂದ್ರೆ, ಬಿಜೆಪಿ ಅವ್ರಿಗೆ ಬಡವರ ಬಗ್ಗೆ ಕಾಳಜಿನೂ ಇಲ್ಲ, ಅವ್ರ ತಲೆನೂ ಕೆಡಿಸ್ಕೊಳ್ಳಲ್ಲ. ಅವರು ಧರ್ಮ ಒಡೆದಾಳೋದು ಇದನ್ನು ಬಿಟ್ಟರೆ ಅವರಿಗೆ ಆರ್ಥಿಕ ಸ್ವಾವಲಂಬನೆ, ಸ್ವಾತಂತ್ರ್ಯದ ಉದ್ದೇಶಗಳು, ಸಂವಿಧಾನದ ಆಶೆಗಳು ಒಂದು ತಲೆಗಳು. ನೋಡಿ ಅವ್ರ ಭಾಷಣಗಳೆಲ್ಲ ಎಲ್ಲಾದರೂ ಬಡತನ, ರೈತ, ಮಹಿಳೆ, ದಲಿತರು, ಅಲ್ಪಸಂಖ್ಯಾತರು ಇವರೆಲ್ಲ ದೇಶದ ಪ್ರಜೆಗಳಲ್ವಾ. ನೋ ಕಮಿಟ್ಮೆಂಟ್ ಟುವರ್ಡ್ಸ್ ಪೂರ್ ಪೀಪಲ್. ಮಾಡಿರೋ ಕಾರ್ಯಕ್ರಮಗಳನ್ನು ಟೀಕೆ ಮಾಡ್ಕೊಂಡು ಕಾಲಹರಣ ಮಾಡ್ತಾರೆ ಹೊರತು ಅವರೆಂದು ಬಡವರು ಬರೋ ಕೆಲಸ ಮಾಡಿಲ್ಲ, ಮಾಡೋದು. ಸರ್, ಈಗ ಬೊಮ್ಮಾಯಿ ಅವರು ಹೇಳಿದ್ದಾರೆ, ಮೊದಲು ನೀವು ಹೂ ಬಿಡ್ತೀರಾ, ಆಮೇಲೆ ವಾಪಸ್ ಇಸ್ಕೊಳ್ತೀರಾ, ಇದೇ ಆಗಿದೆ ಸರ್ಕಾರದ ಕೆಲಸ ಅಂತ. ಅದು ಅವ್ರ ಕೆಲಸಗಳು. ಹೋಗ್ಬಿಟ್ಟು ವಾಪಸ್ ಅವ್ರ ಕೆಲಸ. ನಾವು ಕೊಡ್ತಾ ಇರೋದು ಕೊಡುವಾಗ ಈಗ ಸರ್ವೆಗಳಿದ್ದಾವೆ, ನ್ಯಾಷನಲ್ ಸರ್ವೆ. BPL ಫ್ಯಾಮಿಲಿ ಎಷ್ಟಿದೆ ನ್ಯಾಷನಲ್ಲಿ? 27% ಇದೆ. ಕರ್ನಾಟಕದಲ್ಲಿ ಎಷ್ಟಿದೆ? 80% ಇದ್ರೆ ಮತ್ತು ಯಾವ ಥರ ಇದು ಮಾಡೋದು? 80% ಕೊಡಬೇಕಾ? ದೇಶದಲ್ಲಿ ನಡೀತಾ ಇದೆಯಲ್ಲ, ಕ್ವಾಯಿಟಾಗಿ 5 ಕೋಟಿಗೂ ಹೆಚ್ಚು ವರ್ಷನ ಅವರು ಆಧಾರ್ ಲಿಂಕಿನ ಮೇಲೆ ಇದು ಮಾಡಿದ್ದಾರೆ. ವಾಟ್ ಡಸ್ ಇಟ್ ಸ್ಪೀಕ್ಸ್? ಇಲ್ಲಿ ಕೂಡ ಅದೇ ಮಾದರಿ ಅನ್ಸೋದಿತ್ತಲ್ಲ, ಅವ್ರ ಮಾದರಿ ಅನ್ಬನಿಸ್ತಾ ಇಲ್ಲ ನಾವು. ಅವ್ರು ನೋಡ್ಕೊಂಡು ಕಾಪಿ ಮಾಡ್ಕೊಂಡು ಏನು ಮಾಡೋದಿಲ್ಲ. ಬಿಕಾಸ್ ಕಾಂಗ್ರೆಸ್ ಈಸ್ ಕಮಿಟೆಡ್. ಬಡತನ ನಿರ್ಮೂಲನೆ ಮಾಡಬೇಕು, ಬಡವರಿಗೆ ಆರ್ಥಿಕ ಜೀವನ ತುಂಬಿಕೊಡ್ಬೇಕು, ಅವ್ರಿಗೆ ಸ್ವಾಭಿಮಾನ ಮತ್ತು ಸ್ವಾವಲಂಬನೆ ಬದುಕು ಕೊಡಬೇಕು ಅನ್ನೋದಕ್ಕೆ ಇದು ಗ್ಯಾರಂಟಿ ಕೊಟ್ಟಿರೋದು. ಧರ್ಮದ ಮೇಲೆ ಕೊಟ್ಟಿದ್ದೀವ, ಜಾತಿ ಮೇಲೆ ಕೊಟ್ಟಿದ್ದೇವ, ಅಥವಾ ಪಕ್ಷದ ಆಧಾರದ ಮೇಲೆ ಕೊಟ್ಟಿದ್ದೇವ? ಗ್ಯಾರಂಟಿಗಳು ಭಾರ ಆಗಿದಾವೆ, ಅದಕ್ಕಾಗಿ ರೇಷನ್ ಕಾರ್ಡ್ ಆ ಪ್ರಶ್ನೆ ಬರೋದೇ ಇಲ್ಲ. ಭಾರದ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ. ಸುಮ್ಮನೆ ಅವರೆಲ್ಲ ಮಾತಾಡ್ತಿದ್ರು ರಾಜಕಾರಣಕ್ಕೆ. ಇವ್ರು ಮಾಡೋದಿಲ್ಲ ನೋಡಿ, ಅವ್ರು ಮಾಡೋದಿಲ್ಲ, ಅವ್ರು ಮಾಡೋ ಮನಸ್ಸು ಇಲ್ಲ ಅವ್ರಿಗೆ.
ಎಲ್ಲರೂ ಈಗ ಉಳ್ಳವರು. ಈಗ ನಾನು BPL ಕಾರ್ಡ್ ತಗೊಂಡ್ರೆ ನಾನು ಕೊಡ್ಬೇಕೆ ರದ್ದು ಮಾಡ್ಬೇಕೆ? ಮತ್ತೆ ನೀವು ತಗೊಂಡ್ರೆ ನಿಮ್ಗೆ ಕೊಡ್ಬೇಕೆ ರದ್ದು ಮಾಡ್ಬೇಕೆ? ಕಡಿಮೆ ಇದ್ರೆ ನೋಡೋಣ. BPL ಬಂದ್ರೆ ತಗೊಳ್ಳಿ. ಮತ್ತೆ ಯಾಕೆ ಸರ್ ಈ ಗೊಂದಲ ಯಾಕೆ ಹುಟ್ಟಾಕಿದಂತ? ಗೊಂದಲ ಇಲ್ವಲ್ರಿ, ಹುಟ್ಟಾಗ್ತಾ ಇದ್ರು ರಾಜಕೀಯ ಪ್ರೇರಿತವಾಗಿ. See, when national services there is 27% of BPL families, how can we do 80%? ಅದೇ ಸರ್, ಕನ್ವಿನ್ಸ್ ಮಾಡಿ ಅದನ್ನ ಮಾಡುವಂತದ್ದು ಇತ್ತು. ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೆ ನಿಲ್ಲೋದಿಲ್ಲ. ಒಬ್ಬ BPL ಫ್ಯಾಮಿಲಿಗೆ ಕಾರ್ಡು ತೆಗಿಯಕ್ಕೆ ಆಗೋದಿಲ್ಲ, ತೆಗೆಯೋದಿಲ್ಲ ಅಂದ್ಮೇಲೆ ಸ್ಪಷ್ಟತೆ ಇದೆ ನಮ್ಗೆ. ವೈ ದೇ ಆರ್ ಅನ್ನೆಸಲಿ ಕ್ರಿಯೇಟಿಂಗ್ ಕಂಟ್ರವರ್ಸೀಸ್ ಅಂಡ್ ಕನ್ಫ್ಯೂಷನ್. ಜೊತೆಗೆ ಕಾರ್ಮಿಕ ಕಾರ್ಡ್ಗಳು ಕೂಡ ರದ್ದಾಗಿದ್ದಾವೆ ಸರ್, ಅನರ್ಹ ಕಾರ್ಮಿಕ ಕಾರ್ಡ್ಗಳು ಅಂತ. ಅನರ್ಹರು ಯಾರೇ ಇದ್ರೂ ರದ್ದಾಗಬೇಕಲ್ವಾ? ಅರ್ಹರಿಗೆ ರದ್ದಾದ್ರೆ ಅದು ಸರಿ ಇಲ್ಲ, ಅವ್ರು ಕೊಡಬೇಕು. ಆ ಪ್ರಶ್ನೆ ಬರೋದೇ ಇಲ್ವಲ್ಲ. ಬೈ ಓವರ್ ಸೈಟ್ ಇಲ್ಲಿ ಮಾಡುವಾಗ ಏನಾದ್ರು ಆ ಥರ ಆಗಿ ಕಂಡು ಬಂದರೆ ಅವ್ರನ್ನ ಬಿಟ್ಕೊಡಲ್ಲ. BPL ಫ್ಯಾಮಿಲಿ ವಿಲ್ ಪ್ರೊಟೆಕ್ಟ್ ದಿ ಫ್ಯಾಮಿಲೀಸ್ ಬೈ ಗಿವಿಂಗ್ ದಮ್ ದಿ ಪ್ರೋಗ್ರಾಮ್ಸ್. ನಮ್ಮ ಏನಪ್ಪ ಇದಿದ್ದು ನಮ್ಮ ಯೋಜನೆಗಳು ಅವ್ರು ಯಾವ ಕಾರಣಕ್ಕೂ ಸ್ಥಗಿತ ಆಗೋದಿಲ್ಲ, ನಿಲ್ಲಿಸೋದಿಲ್ಲ. ಸರ್, ಇನ್ನೊಂದು ಶಾಸಕರ ಅನುದಾನದ ವಿಚಾರ ಧ್ವನಿ ಇರ್ತಾ ಇದ್ದಾರೆ. ಸಮರ್ಪಕವಾದ ಅನುದಾನ ಶಾಸಕರಿಗೆ ಸಿಗ್ತಾ ಇಲ್ಲ, ಕಾಂಗ್ರೆಸ್ ಶಾಸಕರಿಗೆ ಸಿಗ್ತಿಲ್ಲ ಅನ್ನೋ. ನೋಡಿ, ಎಲ್ಲ ಶಾಸಕರಿಗೂ 25 ಕೋಟಿ ರೂಪಾಯಿನ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ ಅಭಿವೃದ್ಧಿಗೆ. ಜೊತೆಗೆ ಇಲಾಖಾವಾರು ಬಡ್ಜೆಟ್ ಅಲ್ಲಿ ಹಣ ಮಂಜೂರಾಗಿದೆ. ರೂರಲ್ ಡೆವಲಪ್ಮೆಂಟ್ ನಡೀತಿಲ್ವಾ, ಸೋಷಿಯಲ್ ವೆಲ್ಫೇರ್ ನಡೀತಿಲ್ವಾ, ಅಗ್ರಿಕಲ್ಚರ್ ನಡೀಲ್ವಾ, ಎಲ್ಲ ಕಡೆ ನಡೀತಾ ಇದೆ. ಅಲ್ಲಿ ಡಿಮಾಂಡು ಸಹಜವಾಗಿ ಜನರಲ್ಲಿ ನಿರೀಕ್ಷೆ ವಿಪರೀತ ಆಗಿದೆ. ನಿರೀಕ್ಷೆಗೆ ತಕ್ಕಾಗಿ ಯಾವ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ನಿರೀಕ್ಷೆ ತಕ್ಕಾಗೆ ಕೊಡೋದು. ನಮಗೆ ಒಂದು ಬಡ್ಜೆಟ್ ನಿಗದಿಯಾಗಿರ್ತದಲ್ಲ, ಹಾಗೆ ನಿಗದಿ ಆಗಿರ್ತಕ್ಕಂಥ ಬಡ್ಜೆಟ್ ಅಲ್ಲಿ ನಮ್ಮ ಯೋಜನೆ ಮಾಡಿದ್ವಿ. ಯೋಜನೆಗೆ ಏನೇನು ಬೇಕು ಅದು ಕೊಟ್ಟಿದ್ದು, ಅದು ಸಕ್ಸಸ್ಫುಲ್ ನಡೆದೇ ನಡೀತದೆ. ಮತ್ತೆ ಸರ್, ನಿಮ್ಮದೇ ಪಕ್ಷದ ಗವಿಯಪ್ಪ ಅವ್ರು ಯಾಕೆ ಹೇಳ್ತಾರೆ ಸರ್, ನಂಗೆ ಅನುದಾನ ಕೊಡ್ತಾ ಇಲ್ಲ, ಕೆಲಸಗಳಾಗ್ತಾ ಇಲ್ಲ, ಕ್ಷೇತ್ರದಲ್ಲಿ ಜನರಿಗೆ ಮುಖ ತೋರ್ಸಕ್ಕಾಗ್ತಾ ಇಲ್ಲ ಅಂತ ಏನು ಕೇಳ್ತಾರೆ? ಮತ್ತೆ ಜನರ ನಿರೀಕ್ಷೆ ಜಾಸ್ತಿ ಆಗಿದೆ. MLAಗಳು ಗೆದ್ದಿದ್ದಾರೆ, ಹೆಚ್ಚು ಕೆಲಸ ಮಾಡೋಕೆ ಹುಮ್ಮಸ್ಸಿದೆ. ಸರ್ಕಾರದ ವಿವಿಧ ಇಲಾಖೆಗಳಿಗೆ ಬಡ್ಜೆಟ್ ಕೊಟ್ಟಿರ್ತೀವಲ್ಲ, ಅದು ಯೋಜನೆ ಅದಕ್ಕಿಂತ ಹೆಚ್ಚು ಬೇಕು ಅಂತ ಬಯಸ್ತಾರೆ. ಸರ್ಕಾರದಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಆಧಾರದ ಮೇಲೆ ಕೊಡಕ್ಕಾಗ. ಈ ಸರಿ ಸಂಪನ್ಮೂಲ ಕ್ರೋಢೀಕರಣ ಹೆಚ್ಚಾಗಬಹುದು, ಬಜೆಟ್ ಅಲ್ಲಿ ಸರಿ ಹೋಗ್ಬೋದು ಸರ್ ಅನುದಾನದ ಸಮಸ್ಯೆ. ಬಡ್ಜೆಟ್ ಅಥವಾ ಸಂಪನ್ಮೂಲ ಕೆಟ್ಟೋಗಿಲ್ಲ. ಹೆಂಗೆ ಮೇಂಟೈನ್ ನಮಗೂ ಫಿಸಿಕಲ್ ಡಿಸಿಪ್ಲಿನ್ ಆಕ್ಷನ್ ಹೆಂಗ್ ಮಾಡಬೇಕು, ಯಾವ ತರ ಮೇಂಟೈನ್ ಮಾಡಬೇಕು ಅದನ್ನೇ ಮಾಡಿದ್ದಾರೆ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು. ಫಿಸಿಕಲ್ ಡಿಸಿಪ್ಲಿನ್ ಆಕ್ಟ್ ಏನಿದೆ ಆ ಆಕ್ಟ್ ನ ವಿತಿನ್ ದಿ ಫ್ರೇಮ್ ವರ್ಕ್ ಆಫ್ ದಿ ಆಕ್ಟ್ ಫೈನಾನ್ಸ್ ನ ಸರಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಇಂಪ್ರೂವ್ ಆಗುತ್ತಾ, ಅದ್ರಲ್ಲಿ ಕ್ವಶನ್ ಇಂಪ್ರೂವ್ ಆಗುತ್ತೆ, ಜಾಸ್ತಿ ಬರುತ್ತೆ ಈ ಸರಿ. ಹೋದ ಸರಿಗೆ ಬಡ್ಜೆಟ್ ಆಗುತ್ತೆ, ಪ್ಲಾನ್ ಸೈಜ್ ಜಾಸ್ತಿ ಆಗುತ್ತೆ, ಅದ್ರ ಬಗ್ಗೆ ಏನು ಅನುಮಾನ ಇಲ್ವಲ್ಲ. ಡಿಸೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು. ಅದು ನನ್ನ ಸಬ್ಜೆಕ್ಟ್ ಅಲ್ಲ, ನನ್ನ ವ್ಯಾಪ್ತಿ. ಸುಮಾರು ಜನ ಶಾಸಕರು ನಾವು ಕೂಡ ಅರ್ಹರಿದ್ದೇವೆ, ನಮ್ಮನ್ನು ಸೇರಿಸ್ಕೊಳ್ಳಿ, ಅನರ್ಹರನ್ನ ಕೈಬಿಡಿ, ಪಾಟೀಲ್ ಗೆದ್ದಿರೋರೆಲ್ಲ ಅರ್ಹರಿದ್ದಾರೆ, ಕೆಲಸ ಮಾಡಿದವ್ರನ್ನ ಕೈಬಿಡಿ ಅಂತ ಒತ್ತಾಯ ಅವ್ರದ್ದು ಸರ್. ಆ ಥರದ್ದೇನು ಸಬ್ಜೆಕ್ಟ್ ನನಗೆ ಗೊತ್ತಿಲ್ಲ. ಎಲ್ಲ ಬರೋದು ಕಾಂಗ್ರೆಸ್ ಹೈಕಮಾಂಡ್ ವ್ಯಾಪ್ತಿ. ಇನ್ನೊಂದು ಸರ್, ಮಹಾರಾಷ್ಟ್ರ ಚುನಾವಣೆ ಮತ್ತು ಜಾರ್ಖಂಡ್ ಚುನಾವಣೆ BJP ಪರವಾಗಿ ಸಮೀಕ್ಷೆಗಳು ಬಂದಿದೆ. ಸಮೀಕ್ಷೆಗಳು ಕೆಲವು ಜನರನ್ನ ಸಂದರ್ಶನ ಮಾಡುತ್ತೆ. ಅಂತಿಮವಾಗಿ ಡಬ್ಬದ ಒಳಗಡೆ ಜನ ಏನು ಹಿಡಿದ್ರೆ ನಾಳೆ 23 ಬೆಳಿಗ್ಗೆ ಬರೋದು 2 ಗಂಟೆ ಸುಟ್ಟು ಬರ್ತಾರೆ. ಅನೇಕ ಸಂದರ್ಭದಲ್ಲಿ ಸಮೀಕ್ಷೆಗಳು ತಲೆಕೆಳಕಾಗಿದ್ದಾವೆ, ಹರಿಯಾಣದ ಉದಾಹರಣೆ ತಲೆಕೆಳಕಾಗಿದ್ದಾವೆ. ಎಲ್ಲ ನಿರೀಕ್ಷೆ ಇದೆ. ಮತ್ತು ಸೇವಲು ಗೆಲುವು ಏನೇ ಇರಲಿ ಅದು ಜನರ ಮ್ಯಾಂಡೇಟ್. ಆದರೆ ನಮ್ಮ ಇದೊಂದು ಎಲೆಕ್ಷನ್ ಬೂತ್ಸ್ ಅನ್ನೋದು EVM ಬಗ್ಗೆ ಅನುಮಾನಗಳನ್ನು ಕಾಲಕ್ಕೆ ಹೇಳ್ತಾನೆ ಬಂದಿದ್ದೀವಿ. ಅದು ಅನುಮಾನ ಬಂದಾಗ ಎಲೆಕ್ಷನ್ ಕಮಿಷನ್ ಮಸ್ಟ್ ಸೀರಿಯಸ್ಲಿ ಅಪ್ಲೈ ಇನ್ಸ್ಟ್ರುಮೆಂಟ್ ಇದೆ. ಯಾಕೆಂದರೆ ಅಮೆರಿಕದಂಥ ಮುಂದುವರಿದ ದೇಶದಲ್ಲೇ ಬ್ಯಾಲೆಟ್ ಮುಖಾಂತರ ಆಗ್ತಾ ಇದ್ದಾವೆ. ವೆನ್ ದೇರ್ ಇಸ್ ಎ ಡೌಟ್, ಕರ್ನಾಟಕದಲ್ಲಿ ಕೂಡ EVM ಮೂಲಕನೇ ಎಲೆಕ್ಷನ್ ಆಗಿದ್ದಲ್ಲ ಸರ್, ಅದನ್ನೇ ಸರ್ BJP ಹೇಳೋದು. ಕರ್ನಾಟಕದಲ್ಲಿ ಆದಾಗ ಬಾಯಿ ಮುಚ್ಕೊಂಡಿದ್ರು ಕಾಂಗ್ರೆಸ್ನವರು. ವೆರಿ ಕ್ಲಿಯರ್ಲಿ ಅನುಮಾನಗಳು ಸೃಷ್ಟಿಯಾಗಿದೆ. ಸೋಲು ಗೆಲುವು ಏನೇ ಆಗಿಲ್ಲ, ಸೋಲು ಗೆಲುವು ಏನೇ ಆಗಿಲ್ಲ ಅಂತ ಹೇಳಿದೆ. ಅನುಮಾನಗಳು ಬಂದಾಗ ಎಲೆಕ್ಷನ್ ಕಮಿಷನ್ ಇಂಪಾರ್ಷಿಯಲಿ ಇದನ್ನು ನೋಡ್ಬೋದು. ಅಮೆರಿಕದ ಎಕ್ಸಾಂಪಲ್ ತಗೋದು, ಅವ್ರೇನು ಬ್ಯಾಲೆಟಲ್ಲಿ ಮಾಡೋದು ಅಂಥ ದೇಶ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ಜನರ ಮನಸ್ಸಲ್ಲಿ, ಪೊಲಿಟಿಕಲ್ ಪಾರ್ಟಿಗಳ ಮನಸ್ಸಲ್ಲಿರ್ತಕ್ಕಂಥ ಅನುಮಾನಗಳನ್ನ ಪರಿಹಾರ ಮಾಡೋದು ಅವ್ರ ಜವಾಬ್ದಾರಿ. ಕಾನ್ಸ್ಟಿಟ್ಯೂಷನ್ಲಿ ಇಟ್ಸ್ ರೆಸ್ಪಾನ್ಸಿಬಿಲಿಟಿ.